ನಿಮ್ಮಂತಹ ಪತಿ ಲಕ್ಷದಲ್ಲಿ ಒಬ್ಬ ಎನ್ನುತ್ತಾ ತರುಣ್ ಅವರನ್ನು ಹಾಡಿ ಹೊಗಳಿದ ಸೋನಾಲ್. ಆಷಾಢ ಮಾಸದ ಕೊನೆಯ ದಿನವಾದ ನಿನ್ನೆ ಭೀಮನ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಮದುವೆಯಾದ ಮಹಿಳೆಯರು ತಮ್ಮ ಗಂಡನ ದೀರ್ಘಾಯುಷ್ಯಕ್ಕಾಗಿ ಮತ್ತು ಉತ್ತಮ ಆರೋಗ್ಯವನ್ನು ಕೋರಿ ಪಾದ ಪೂಜೆಯನ್ನು ಮಾಡುತ್ತಾರೆ. ಅಂದಹಾಗೆ ಭೀಮನ ಅಮಾವಾಸ್ಯೆ ಎಂದರೆ ಅದು ಮಹಾಭಾರತದ ಭೀಮನ ಕುರಿತಾಗಿ ಅಲ್ಲ. ಇದು ಪರಮ ಶಿವನ ರೂಪವಾದ ರುದ್ರನ ಇನ್ನೊಂದು ಹೆಸರು ಭೀಮ ಎಂದಾಗಿದೆ. ಆ ಹಿನ್ನೆಲೆಯಲ್ಲಿ ಭೀಮನ ಅಮಾವಾಸ್ಯೆಯನ್ನು ಆಚರಣೆ ಮಾಡಲಾಗುತ್ತದೆ. ಸ್ಯಾಂಡಲ್ವುಡ್ ನಲ್ಲಿ ಹಲವು ಸೆಲೆಬ್ರಿಟಿಗಳು ಕೂಡ ಭೀಮನ ಅಮಾವಾಸ್ಯೆಯನ್ನು ಆಚರಿಸಿದ್ದಾರೆ. ಕಳೆದ ವರ್ಷ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಟಿ ಸೋನಾಲ್ ಮೆಂತೆರೊ ಮತ್ತು ನಿರ್ದೇಶಕ ತರುಣ್ ಸುಧೀರ್ ಅವರ ಮನೆಯಲ್ಲಿ ಭೀಮನ ಅಮಾವಾಸ್ಯೆ ಆಚರಣೆ ಮಾಡಲಾಗಿದೆ. ಪತಿ ತರುಣ್ ಸುಧೀರ್ ಅವರ ಪಾದ ಪೂಜೆ ಮಾಡಿ ಪತಿಯ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಸೋನಾಲ್. ನಟಿ ಸೋನಾಲ್ ಅವರು ಗಂಡನ ಪಾದ ಪೂಜೆ ಮಾಡುವ ಫೋಟೋಗಳನ್ನು ಹಂಚಿಕೊಂಡು ಅದಕ್ಕೊಂದು ಚಂದವಾದ ಕ್ಯಾಪ್ಷನ್ ಕೂಡ ನೀಡಿದ್ದಾರೆ. ನಿಮ್ಮಂತಹ ಪತಿ ಲಕ್ಷದಲ್ಲಿ ಒಬ್ಬ. ಇದು ಮಾತ್ರವಲ್ಲ, ನಿಮ್ಮ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಮತ್ತು ನಿರಂತರ ಸಂತೋಷಕ್ಕಾಗಿ ನಾನು ಪ್ರತಿದಿನ ಪ್ರಾರ್ಥಿಸುತ್ತೇನೆ ಎಂದು ಸೋನಾಲ್ ಅವರು ಹೇಳಿಕೊಂಡಿದ್ದಾರೆ. ಪ್ರತಿ ವರ್ಷ ಕಳೆದಂತೆ ನಮ್ಮ ಬಾಂಧವ್ಯ ಬಲಗೊಳ್ಳಲಿ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ. ನನ್ನ ಪ್ರೀತಿಯ ತರುಣ್ ಎಂದು ನಟಿ ಸೋನಾಲ್ ಅವರು ಬರೆದುಕೊಂಡಿದ್ದಾರೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.